ಹಾಯ್ ಹಾಲ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತು ಬಂದು ಬುಧವಾರ 30 ಡೇಸ್ ಚಾಲೆಂಜ್ನ 11ನೇ ದಿನ ಅಂತಲೇ ಹೇಳ್ಬೋದು. ಸೊ ನನಗಂತೂ ಕೆಲಸ ಮಾಡೋದಕ್ಕೆ ಚೂರು ಇಂಟ್ರೆಸ್ಟ್ ಇರಲಿಲ್ಲ. ಇವತ್ತು ಸಿಕ್ಕಾಪಟ್ಟೆ ತಲೆ ನೋವ್ತಾ ಇತ್ತು, ಹಾಗೆ ಮೂಗು ಬೇರೆ ಕಟ್ಕೊಬಿಟ್ಟಿತ್ತು ನೆಗಡಿಯಾಗಿ. ಹಾಗಾಗಿ ಹೇಗೆ ಮಾಡೋದಪ್ಪ ಅಡುಗೆನ ಅಂತ ಯೋಚನೆ ಮಾಡ್ತಿದ್ದೆ. ಸೊ ಒಂದು ಸ್ವಲ್ಪ ಗೊಜ್ಜಿತ್ತು, ಚಿತ್ರದ ಗೊಜ್ಜು, ಹೋಗಿ ಮನಿಕೊಬಿಡೋಣ ಅಂತಲೇ ಯೋಚನೆ ಮಾಡಿದೆ. ಬಟ್ ಅಮ್ಮಂಗೆಲ್ಲ ಸಾಕಾಗಲ್ಲ, ಒಬ್ರಿಗೆ ಮಾತ್ರ ಆಗುತ್ತೆ. ಹೇಮಂತಂಗೆ, ನನಗೆ, ಹಸ್ಬೆಂಡ್ಗೆ ಎಲ್ಲರಿಗೂ ಬೇಕು. ನನ್ನ ಹಸ್ಬೆಂಡ್ ಕೂಡ ನೈಟ್ ಬಂದರು. ಹಾಗಾಗಿ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಅಡುಗೆ ಮಾಡ್ತಾಯಿದ್ದೀನಿ. ಹೆಸ್ರು ಕಾಳು ಪಲ್ಯ ಸಖತ್ತಾಗಿರುತ್ತೆ. ಫಸ್ಟು ಒಂದು 1/4 kg ಹೆಸ್ರು ಕಾಳನ್ನ ತೊಗೊಂಡಿದ್ದೀನಿ. ಅದಕ್ಕೆ ಕ್ಯಾರೆಟು, ಬೀನ್ಸು, ಟೊಮೆಟೊ, ಈರುಳ್ಳಿ, ಗೆಡ್ಡೆಕೋಸನ್ನ ಸಣ್ಣ ಸಣ್ಣದಾಗಿ ಹೆಚ್ಚು ಹಾಕ್ಕೊಂಡಿದ್ದೀನಿ. ಸೊ ಅದಕ್ಕೆ ಬೇಕಾದಷ್ಟು ನೀರು, ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಒಂದು 2 ವಿಷಲ್ನ ಕೂಗಿಸ್ಬೇಕು. ಈ ಪಲ್ಯ ಮಾತ್ರ ಸಖತ್ತಾಗಿರುತ್ತೆ. ಯಾರು ಮಾಡಿಲ್ಲ ಅಂದರೆ ದಯವಿಟ್ಟು ಒಂದು ಸಲ ಮಾಡ್ಕೊಳ್ಳಿ. ಸೊ ನಿಮಗೆ ಇಷ್ಟ ಆಗುತ್ತೆ. ಚಪಾತಿಗಂತೂ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು, ಸಖತ್ತಾಗಿರುತ್ತೆ. ಆ ಮಧ್ಯದಲ್ಲಿ ನಾನು ಚಪಾತಿನೂ ಕೂಡ ಕಲಸಿಟ್ಟೆ. ಸೊ ಒಂದು 2 ವಿಷಲ್ ಆದಮೇಲೆ ಈ ಥರ ಇರುತ್ತೆ. ಅದು ಇನ್ನೂ ಬೇಯಬೇಕು. ಸಾಫ್ಟಾಗಿ ಹೆಸ್ರು ಕಾಳು ಸಿಕ್ಕಾಪಟ್ಟೆ ಸಾಫ್ಟ್ ಆದ್ರೇ ಟೇಸ್ಟ್ ಜಾಸ್ತಿ. ಅದಕ್ಕೆ ನೀವೀಗ ಸ್ವಲ್ಪ ಸಾಂಬಾರು ಪುಡಿ, ಸ್ವಲ್ಪ ಅರಶಿನ, ಆಮೇಲೆ ಧನಿಯಾ ಪುಡಿ, ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ, ಹಾಗೆ ಒಂದು 3-4 ಟೇಬಲ್ ಸ್ಪೂನಷ್ಟು ಕಾಯಿ ತುರಿನ ತೊಗೊಂಡಿದ್ದೀನಿ. ಸೊ ಕಾಯಿ ತುರಿನ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಇದಕ್ಕೆ ಮೊಟ್ಟೆ ಕೂಡ ಹುರಿದು ಹಾಕ್ತಾರೆ. ಸೊ ಅದನ್ನ ಇನ್ನೊಂದು ದಿವಸ ಯಾವಾಗಾದ್ರೂ ತೋರಿಸ್ತೀನಿ. ಸೊ ನಂತರ ಇದಕ್ಕೆ ಒಗ್ಗರಣೆ ಕೊಟ್ಕೊತಾ ಇದ್ದೀನಿ. ಸ್ವಲ್ಪ ಎಣ್ಣೆ, ಸಾಸಿವೆ, ಕರ್ಬೇವಿನ ಸೊಪ್ಪು, ಹಾಗೆ ಒಣಮೆಣ್ಸಿನ್ಕಾಯಿನ ಹಾಕ್ಕೊಂಡು ಒಗ್ಗರಣೆ ಕಟ್ಕೊಂಡೆ. ಈಗ ಸಾಫ್ಟಾಗೇ ಬೆಂದಿದೆ ನೋಡಿ. ಇಲ್ಲಾಂದರೆ ನೀವು ಒಗ್ಗರಣೆ ಕೊಡೋಕ್ಕೂ ಮುಂಚೆ ಇನ್ನೊಂದು ಸಲ ಬೇಯಿಸ್ಕೊಬೋದು, ಅಂದರೆ ವಿಷಲ್ ಕೂಗಿಸ್ಕೊಬೋದು. ಇಲ್ಲ ಅಂತಂದರೆ ಒಂದೇ ಸಲ ಒಂದು 3-4 ವಿಷಲ್ ಹಾಕಿದ್ರೆ ಚೆನ್ನಾಗಿ ಸಾಫ್ಟ್ ಆಗಿಬಿಡುತ್ತೆ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ರಂತೂ ಸಕ್ಕತ್ತಾಗಿರೋ ಒಂಥರ ಕ್ರೀಮಿ ಟೆಕ್ಸ್ಚರಲ್ಲಿರುತ್ತೆ, ಸಕ್ಕತ್ತಾಗಿರುತ್ತೆ ಪಲ್ಯ. ಸೂಪರ್ ಅಂತಲೇ ಹೇಳ್ಬೋದು ಚಪಾತಿಗೆ. ಎಲ್ಲದಕ್ಕೂ ಆಗುತ್ತೆ, ಬಟ್ ಚಪಾತಿಗಂತೂ ಗುಡ್ ಕಾಂಬಿನೇಷನ್ನು. ಸೊ ನಾನು ಹಾಗೆ ಚಪಾತಿ ಹೊತ್ತದ ಅಪ್ಪಂಗೂ ಕೂಡ ಈಗ ಊಟದ ಬಾಕ್ಸ್ನ ಕಟ್ತಾ ಇದ್ದೀನಿ, ಅಪ್ಪಂಗೆ ಹೋಗೋದಕ್ಕೆ. ಸೊ ಇವತ್ತು ಕೂಡ ಲೇಟ್ ಏನಾಗಲಿಲ್ಲ, ಇವತ್ತು ಸ್ವಲ್ಪ ಬೇಗನೆ ಆಯಿತು. ಅಂದರೆ ಅಲಾರಾಮ್ ಹೊಡೆದಿದ ತಕ್ಷಣ ಎದ್ದೆ, ಯಾಕೆಂದರೆ ತಲೆನೋವ್ತಿರೋದ್ರಿಂದ ನನಗೆ ನಿದ್ದೆನೂ ಕೂಡ ಬರ್ತಾ ಇರಲಿಲ್ಲ. ಹಾಗಾಗಿ ಬೇಗ ಇದ್ದಿರೋದ್ರಿಂದ ಬೇಗ ಕೂಡ ಅಡುಗೆ ಆಯಿತು. ಫಸ್ಟು ಅಪ್ಪಂಗೆ ಬೇಕಾದಷ್ಟು ಒತ್ತಿದ್ದೆ, ಬೇಯಿಸ್ಕೊಟ್ಟೆ. ಅದಾದಮೇಲೆ ಆಫ್ ಮಾಡಿಬಿಟ್ಟೆ. ಸೊ ಇದೆಲ್ಲ ಮಿಕ್ಕಿದ್ದು ಹೊತ್ಬಿಟ್ಟು ಅದಾದಮೇಲೆ ಬೇಯಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಚಪಾತಿ ಬೇಯಿಸಿದಾಗ ಸ್ವಲ್ಪ ಸೆಕೆ ಅನ್ನಿಸ್ತು, ಗಬ್ಬೆ ಅನ್ನಿಸ್ತು. ಸೊ ಹಾಗೆ ಒಂದು 2 ನಿಮಿಷ ಈಚೆ ನಿಂತಿದ್ದು ಬಂದಿದ್ದೀನಿ. ಇದು ನನ್ನ ಹಸ್ಬೆಂಡ್ಗೆ ಈ ಥರ ಹಪ್ಳ ಆದಂಗೆ ಆಗಬೇಕು, ಅವ್ರಿಗೆ ತಿನ್ನೋದಕ್ಕೆ ಇಷ್ಟಪಡ್ತಾರೆ. ಹಾಗಾಗಿ ಈ ಥರ ಬೇಯಿಸಿಟ್ಟಿದ್ದೀನಿ. ಇದು ನಮಗೆ ಚಪಾತಿ ಬೇಯಿಸ್ಕೊಂಡಿದ್ದೀವಿ. ಸೊ ಇಲ್ಲಿ ಪಲ್ಯ ರೆಡಿಯಾಗಿದೆ, ಸಕ್ಕತ್ತಾಗಿರುತ್ತೆ. ಇದಕ್ಕೆ ಮೊಟ್ಟೆ ಹುರಿದು ಹಾಕ್ತಾರೆ, ಸಕ್ಕತ್ತಾಗಿರುತ್ತೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ಸೊ ಹಾಗಾಗಿ ಅಪ್ಪನಿಗೂ ಕೂಡ ಇಷ್ಟ. ಅಪ್ಪ ಹೇಳಿದರು ಒಂದು ದಿವಸ ರೊಟ್ಟಿ ಮಾಡಿದಾಗ ನೈಟು, ಹಾಗಾಗಿ ಮಾಡಿದ್ದೀನಿ. ಸೊ ಇಷ್ಟೇ. ಅಮ್ಮ ಕೆಲಸಕ್ಕೆ ಹೋದರು, ಇವತ್ತು ರಜಾ ಬೇರೆ. ನಮ್ಮ ಚಿರು ಅವ್ರಿಗೆ ಇನ್ನೂ ಮನಗಿದ್ದಾರೆ ಇಬ್ಬರು. ಬಟ್ಟೆಗಳೆಲ್ಲ ನೋಡಿ ಎತ್ಕೊಂಡು ಈಗ ತಾನೇ ಹಾಕ್ತೆ ತಪ್ಪನೆ ಎಲ್ಲ ಎತ್ಕೊಬಂದಿದ್ದೀನಿ, ಮಡಚಬೇಕು. ಬಟ್ಟೆಗಳು ಎತ್ಕೊಬಂದು ಹಾಕ್ಕೊಂಡಿದ್ದೀನಿ, ಮಡಚ್ಕೋಬೇಕು. ನನ್ನ ಹಸ್ಬೆಂಡ್ ಬಂದಿದ್ದಾರೆ, ಅವರು ನೈಟ್ ಬಂದರು. ಸೊ ಇವತ್ತು ಅವ್ರು ತಂದಿರೋ ಬಟ್ಟೆಗಳನ್ನೆಲ್ಲ ಒಗ್ದು ಹಾಕಿದ್ವಿ. ಸೊ ಇವು ನೆನ್ನೆ ಒಗ್ದಿರೋ ಬಟ್ಟೆಗಳನ್ನೆಲ್ಲ ತಂದು ಹಾಕೊಂಡಿದ್ವಿ, ಈಗೆಲ್ಲ ಮಡಚಬೇಕು. 9 ಗಂಟೆಗಿನ 7-8 ನಿಮಿಷ. ಈಗ ನಾನು ಕೂಡ ನಾಷ್ಟ ಮಾಡ್ಕೊತಾ ಇದ್ದೀನಿ. ಚಪಾತಿ ಮತ್ತು ಪಲ್ಯ, ಹೆಸರು ಕಾಳು ಪಲ್ಯ ಹಾಕ್ಕೊಂಡಿದ್ದೀನಿ. ಚಿರೋಗೆ ಚಪಾತಿ ರೋಲ್ ಮಾಡಿಕೊಡು ಅಂತ, ಹಾಗಾಗಿ ಪಲ್ಯನ ಹಾಕಿ ರೋಲ್ ಮಾಡಿಕೊಟ್ಟಿದ್ದೀನಿ, ತಿಂತಾ ಇದ್ದಾನೆ. ಚಂದು ಈ ಚೋಳಿದ ಐಸ್ ಕ್ರೀಮ್ ತೆಗಿಸ್ಕೊಬಿಡ್ತಾರೇನು ದೇವಾ, ಅಲ್ಲೆಲ್ಲ ಜುಮ್ ಅಂದ್ಬಿಡ್ತದೆ. ಅವರಪ್ಪ ಬಂದೈತೆ ಅಂದ್ಬಿಟ್ಟು ಜೊತೆ ಓಡಾಟಗೋರಿಬ್ರು ತಾಚದ ಇಷ್ಟೇ. ಇಲ್ಲಿಂದ ಹೇಳಿ ಹಿಡ್ಕೊ, ಅದ್ರ ಜೊತೆಗೆ ಹಿಡ್ಕೊಂಡು ತಿನ್ಬೇಕು ತಾನೆ. ನಿಂಗೂ ಬಿಚ್ಕೊಡ್ಬೇಕಪ್ಪ. ವಾ ಕೋಲ್ಡಲ್ಲಿ ನೋಡಿ ಹೆಂಗೆ ಕುಣಿತಾವನೆ ಖುಷಿಗೆ. ಯಾರು ತಕ್ಕೊಟ್ಟಿದ್ದು ಬೆಳ್ಳಿ? ಏಯ್ ಗುಡ್ ಬಾಯ್.
ಐಸ್ ಕ್ರೀಮ್ ತೊಗೊಬಂದು ಕೊಟ್ಟಿದ್ದು ಖುಷಿಗೆ ಬೆಳ್ಳಿ ಅಂತೂ ಸಿಕ್ಕಾಪಟ್ಟೆ ಖುಷಿಯಾಗಿದ್ದ. ಹಾಗಾಗಿ ಅವ್ರ ಅಪ್ಪಂಗೆ ಹೋಗಿ ಬಾಯ್ ಮಾಡ್ಬಿಟ್ಟು ಬಂದ. ಸೊ ಬಿಚ್ಕೊಟ್ಟೆ ಅವ್ನಿಗೆ ಅಲ್ಲೆಲ್ಲ ಜುಮ್ ಅಂತ ಇದೆ ಮೊದಲೇ ಚುಡಿ, ಅದರಲ್ಲೂ ತಿನ್ನೋದಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಆಯ್ತು ಅವ್ನಿಗೆ. ಮಾಡು ಪಾಪಗೆ ಔಷಧಿ ಕುಡಿಸ್ತಾ ಇದೆಯಾ? ಸಾಕು ಹೋಗು, ಓಡುಗೆ ರನ್ ರನ್ ರನ್. ಚಿರುಗೆ ಇವತ್ತು ಸ್ಕೂಲ್ ಇರಲಿಲ್ಲ, ಹಾಗಾಗಿ ಮನೇಲೇ ಇದ್ದಾನೆ ಆಟ ಆಡಿಕೊಂಡು ಬೆಳಿ ಜೊತೆ. ಏನು ಅಂತಂದ್ರೆ ಅವರಪ್ಪ ನಿನ್ನೆ ನೈಟ್ ಬಂದರು. ಅವನಿಗೆ ಅವ್ರ ಅಪ್ಪನ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಒಂದಿನ ಸಿಕ್ತು ಅಷ್ಟು ದಿನದಿಂದ ಜೊತೇಲಿ ಇಲ್ದಿರೋದಕ್ಕೆ. ಅದಾದಮೇಲೆ ಪಾತ್ರೆಗಳೆಲ್ಲ ತುಂಬ ಗುಡ್ಡೆ ಹಾಕ್ಬಿಟ್ಟಿದ್ದೆ. ಸ್ವಲ್ಪ ಪಾತ್ರೆ ತೊಳಿಬೇಕಿತ್ತು, ಅವ್ರಿಗೆಲ್ಲ ಊಟ ಮಾಡಿಸೋಟ್ಟು ಬಂದು ಕೆಳಗಡೆ ಹಾಸ್ಬಿಟ್ಟಿದ್ದೀನಿ. ಯಾಕೆಂದರೆ ಸಿಕ್ಕಾಪಟ್ಟೆ ಚಳಿ, ಹಾಗಾಗಿ ನಮ್ಮ ಬೆಳ್ಳಿ ಯಾವಾಗಲೂ ಕೆಳಗಡೆನೇ ಆಟ ಆಡ್ತಾ ಇರ್ತಾನೆ. ಸೊ ಕೆಳಗಡೆ ಹಾಸಿದ್ರೆ ಆರಾಮಾಗಿ ಅದ್ರ ಮೇಲಾರು ಕೂತ್ಕೊಂಡು ಆಡ್ತಾನೆ ಅಂತ. ನಂತರ ಮೇಲ್ಗಡೆ ಬಟ್ಟೆ ಎಲ್ಲ ಒಣಗಾಕಿದ್ನೆಲ್ಲ ಬಟ್ಟೆ ತೊಗೊಬರ್ಬೇಕಿತ್ತು. ಸೊ ನಾನು ಹೋಗೋಣ ಅಂತ ನೋಡ್ತಾ ಇದ್ದೀನಿ, ಬಟ್ ಇಬ್ಬರು ಜೊತೇಲಿ ಬರ್ತಾರೆ. ಸೊ ಹಂಗೂ ಹಿಂಗೂ ಮರ್ಸೋಗೋಣ ಅಂದ್ಕೊಂಡೆ, ಬಟ್ ಜೊತೆಲೇ ಬಂದರು. ಇದು ಹಿಡ್ಕೊ ನಡಿ, ಗೊಂಬೆ ಅಲ್ಲೇ ಬಿಟ್ಟ. ನಡಿಯೋ ನಡಿ ನಡಿ ಅಲ್ಲಿ. ಬಾ ಎತ್ಕೋತೀನಿ ಬೆಳಿ. ಇದು ಹೋಯ್ತೀಯ? ತಕೋ ಚೂರಾಡ್ತಿಲ್ರಿ. ಇದಾನ ನಮ್ಮ ಬಟ್ಟೆಗಳೆಲ್ಲ ನೆನ್ನೆನೇ ಅಮ್ಮ ಒಗ್ದಾಕ್ಬಿಟ್ಟಿದ್ರು. ಬೆಳಿಗ್ಗೆ ಎಲ್ಲ ಎತ್ಕೊಬಂದು ಒಳಗಡೆ ಹಾಕ್ಕೊಂಡಿದ್ದೀನಿ. ಇವಾಗ ನನ್ನ ಹಸ್ಬೆಂಡ್ ಬಟ್ಟೆಗಳೇನು ಹೊರಗೆಲ್ಲ ತೊಗೊಂಡೋಗಿದ್ರು ಅದನ್ನು ಒಗ್ದಾಕಿದ್ರಲ್ಲ, ಸೊ ಎಲ್ಲ ಒಣಗಿತ್ತು. ಮಳೆ ಬರೋ ಟೈಮು ಅದು, ಸೊ ಅದಕ್ಕೋಸ್ಕರ ಮಡ್ಚ್ಕೊಂಡು ತಗೊಬಂದೆ. ಹಾಸಿಗೆ ಮೇಗ್ಲವನ್ನೆಲ್ಲ ತೆಗ್ದಾಕಿ ಕಸ ಗುಡ್ಸ್ಕೊತಾ ಇದ್ದೀನಿ. ನೆಲ ಒರೆಸ್ಬೇಕು. ಟೈಮ್ ಬಂದು ಆಲ್ರೆಡಿ 5:15 ಆಗೋಯ್ತು. ಕರೆಕ್ಟ್ 5:15 ಆಗೋಯ್ತು. ಸೊ ನನ್ನ ಮುಕ್ಕಲ್ಲ ಪಟ ಅಂತ ಎಲ್ಲ ಕೆಲಸ ಮಾಡ್ಕೊಬಿಡ್ಬೇಕು. ಅಪ್ಪ ಅಮ್ಮ ಬರೋಷ್ಟೊತ್ತಿಗೆ ಕಸ ಗುಡಿಸಿ ನೆಲ ಒರೆಸಿ ಸ್ನಾನ ಮಾಡ್ಕೋಬೇಕು. ಬೆಳ್ಳಿಗೆ ಕೂಡ ಸ್ನಾನ ಮಾಡಿಸ್ಬೇಕು. ವಾಷಿಂಗ್ ಮಿಷಿನ್ ಆಯ್ತು, ಗೀಸರ್ ಆನ್ ಮಾಡಿದೆ. ಕೆಳಗಡೆ ನನ್ನ ತಮ್ಮ ಬಂದ ಅಂತ ಕರ್ಕೊಂಡು ಹೋಗಿದ್ದಾನೆ. ಸೊ ಒಂದು ಬರೋಷ್ಟೊತ್ತಿಗೆ ಕಸನಾರು ಗುಡಿಸ್ಕೊಬಿಡ್ತೀನಿ. ಡಸ್ಟು ಸಿಕ್ಕಾಪಟ್ಟೆ ಡಸ್ಟ್ ಇರುತ್ತೆ. ನಾನು ಹಾಸಿಗೆ ಮೇಗಲದೆಲ್ಲ ತೆಗ್ದು ಧೂಳೆಲ್ಲ ಹೊಡ್ಕೊಂಡಾಗ ಸಿಕ್ಕಾಪಟ್ಟೆ ಡಸ್ಟ್ ಆಗುತ್ತೆ. ಆಮೇಲೆ ಉಸಿರಾಡೋದಕ್ಕಾಗಲ್ಲ. ಕೆಮ್ಮು ಕಫ ಎಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ ಮಾರನೆಗೆ. ಹಾಗಾಗಿ ಒಂದು ಮಾಸ್ಕ್ ಮನೇಲಿತ್ತು, ಹಳೆ ಮಾಸ್ಕ್. ಸೊ ಅದನ್ನ ಯೂಸ್ ಮಾಡಿಕೊಂಡು ಇವಾಗ ಮನೆ ಕ್ಲೀನಿಂಗ್ ಮಾಡ್ತಾಯಿದ್ದೀನಿ. ಮನೆ ಕ್ಲೀನಿಂಗ್ ಅಂತ ಏನಿಲ್ಲ. ಸೊ ಹಾಸಿಗೆ ಮೇಗಲು ತೆಗ್ದಿದ್ದು ಸುಮಾರು ದಿನ ಆಗಿತ್ತು. ಸೊ ಹಾಗಾಗಿ ಹಾಸಿಗೆ ಮೇಗಲು ತೆಗೆದ್ಬಿಟ್ಟು ಕ್ಲೀನಾಗಿ ಕಸ ಗುಡಿಸ್ಕೊಂಡು ಅದ್ರ ಮೇಲೆ ಹಾಸ್ಕೊಂಡು ಅದಾಂತರ ನೆಲ ಒರೆಸ್ಕೊಂಡು ಹೋಗ್ತೀನಿ. ಸೊ ಇವತ್ತು ಸಂಜೆ ಈ ಥರ ಇದೆ. ಹಾಲು ಕಾಯಿ ಸಿಕ್ಕಿದೆ. ಸಾಂಬಾರು ಕೂಡ ಮಾಡ್ತಾಯಿದ್ದೀನಿ. ಮೊಳಕೆ ಕಟ್ಟಿದ ಕಾಳಿತ್ತು, ಅದಕ್ಕೆ ಸಬ್ಸಿಗೆ ಸೊಪ್ಪು ಹಾಕಿ ಇಟ್ಟಿದ್ದೀನಿ. ಅದು ಬೇಯ್ತಾ ಇದೆ. ಈ ಕಡೆ ಟೀ ಕೂಡ ಆಗಿದೆ. ಈ ಕಡೆ ಹುಡುಗರಿಗೆ ಹಾಲು ಕೂಡ ಕಾಯಿಸಿಟ್ಟಿದ್ದೀನಿ. ಸೊ ಇನ್ನೇನಿಲ್ಲ, ಕಸ ಗುಡಿಸ್ನೆಲ್ಲ ಒರೆಸ್ಬಿಟ್ಟು ಸ್ನಾನ ಮಾಡಿಕೊಂಡ್ರೆ ಸೊ ಫುಲ್ ಫ್ರೆಶ್. ಇನ್ನೇನು ಇಲ್ಲ. ಮನೆ ದೇವ್ರ ಪೂಜೆ ಅಂತೂ ಮಾಡೋಂಗಿಲ್ಲಲ್ಲ, ಹಾಗಾಗಿ ಇವತ್ತಿನ ಕೆಲಸ ಇಷ್ಟಿದೆ. ಮಾಡಿಕೊಂಡು ಆನಂತರ ಸಿಗ್ತೀನಿ. ಹೊರಗಡೆ ಹೋಗಬೇಕು, ಆಗುತ್ತೋ ಏನೋ ಗೊತ್ತಿಲ್ಲ. ಹೋಗಬೇಕಾದ್ರೆ ಸಿಗ್ತೀನಿ, ಏನು ಅಂತ ಹೇಳ್ತೀನಿ. ಅಮ್ಮ ಬರೋಷ್ಟೊತ್ತಿಗೆ ಎಲ್ಲ ಕೆಲಸನೂ ಮಾಡ್ಕೊಂಡಿದ್ದೆ. ಸೊ ಅಡುಗೆನೂ ಕೂಡ ಆಗಿತ್ತು. ಇನ್ನೇನಿಲ್ಲ, ಉಪ್ಸಾರು, ಗುಡ್ಗಾರ, 2 ಥರ ಗುಡ್ಗಾರ, ಹಸಿ ಖಾರ ಮತ್ತು ಒಣಮೆಣ್ಸಿನ್ಕಾಯಿ ಖಾರ 2 ಖಾರನೂ ಇತ್ತು. ಸೊ ಹಾಗಾಗಿ ಬರೀ ಉಪ್ಸಾರು ಅದೇ ಕಾಳು ಮತ್ತು ಸೊಪ್ಪನ್ನ ಬೇಯಿಸಿಟ್ಬಿಟ್ಟೆ. ಚೆನ್ನಾಗಿರುತ್ತೆ ಊರಿಂದ ತಂದಿರೋ ಸೊಪ್ಪು. ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ, ಬೇರೆ ಏನು ಮಾಡೋದು ಅಂತ ಅಂದ್ಬಿಟ್ಟು ಕಾಳು ಜೊತೆಗೆ ಹಾಕ್ಬಿಟ್ಟೆ. ಸಬ್ಸಿಗೆ ಸೊಪ್ಪು ಚೆನ್ನಾಗಿರುತ್ತೆ. ಹಸಿ ಕಾಳು ಜೊತೆ ಆಗಿರೋ ಇನ್ನೂ ಚೆನ್ನಾಗಿರುತ್ತೆ. ಬಟ್ ಮೊಳಕೆ ಕಟ್ಟಿದ ಕಾಳು ಏನಾಗಲ್ಲ ಅಂತ ಹಾಕಿದೆ. ನಂತರ ಸೀರೆ ತರೋದಕ್ಕೆ ಹೋಗ್ತಾಯಿದ್ದೀವಿ. ಯಾರಿಗೆ ಅಂತಂದರೆ ನಮ್ಮ ಚಿನ್ನಿಗೆ ಫಂಕ್ಷನ್ ಮಾಡ್ತೀವಿ ಅಂತ ಹೇಳಿದ್ವಲ್ಲ. ಸೊ ಹಾಗಾಗಿ ಸೀರೆಗಳು ಇವತ್ತೇ ತೊಗೊಬಂದ್ಬಿಡೋಣ. ಸ್ಟಿಚಿಂಗ್ಸ್ ಎಲ್ಲ ಕೊಡೋದಕ್ಕೆ ತುಂಬ ಲೇಟ್ ಆಗ್ಬಿಡುತ್ತೆ ಅವ್ರು ಕೊಡೋದು. ನಮಗೆ ಬೇಕಾಗಿದ್ದ ಟೈಮಿಗೆ ಕೊಡಲ್ಲ. ಹಾಗಾಗಿ ತುಂಬ ದಿನ ಎಲ್ಲ 15 ದಿನದೊಳಗಡೆ ಎಲ್ಲ ಕೆಲಸ ಮುಗಿಸ್ಕೋಬೇಕು ಅಂತ ಅಂದ್ಬಿಟ್ಟು ಬಂದ್ವಿ. ನಾನು ಆಂಟಿ, ಅಮ್ಮ, ನಮ್ಮ ಹೇಮಂತನೂ ಬಂದಿದ್ದ. ಸೊ ನಾನು ಅಮ್ಮನ ಕೊಂಡ್ರಿಸ್ಕೊಬಂದೆ, ನಮ್ಮ ಆಂಟಿನ ಹೇಮಂತ ಕೊಂಡ್ರಿಸ್ಕೊಂಡ್ಬಂದ. ನಮ್ಮ ಅಕ್ಕ ಕೆಲಸದಿಂದ ಹಾಗೆ ಬಂದಿದ್ಲು. ಸೊ ಅವಳಿಗೆ ಸ್ವಲ್ಪ ಲೇಟಾಗಿ ಬಿಟ್ಟಿದ್ರು. ಕಲೆಕ್ಷನ್ಸ್ ನಾವು ಸಲ ಬರೋದು ಸಿಲ್ಕ್ ಪ್ಯಾರಡೈಸ್ಗೆ ಸುಂಕದ ಕಟ್ಟೆಲಿದೆ. ಅದಾದ
ಅದಾದಮೇಲೆ ಇದ್ರದ್ದು ಇನ್ನೊಂದು ಏನಿದೆ, ಇನ್ನೊಂದು ಅಂಗಡಿ ಬಂದು ಎಗ್ನಳ್ಳಿ ಕ್ರಾಸಲ್ಲಿದೆ. ಸೊ ಅದು ಅಂದರೆ ಇಲ್ಲಿ ಪರಿಚಯ ನಮಗೆ. ಸೊ ಹಾಗಾಗಿ ಸಲಸಲಿನೂ ಇಲ್ಲೇ ಬರ್ತೀವಿ. ಅಲ್ಲೊಂದ್ಸಲಿ ಹೋಗಿ ಕಲೆಕ್ಷನ್ಸ್ ಹೇಗಿದೆ ಅಂತ ನೋಡಬೇಕು. ಬಟ್ ನನಗೇನೋ ಒಬ್ಬರದ್ದೇ ಅಂಗಡಿ ಆಗಿರೋದ್ರಿಂದ ಸಿಮಿಲರ್ ಆಗಿರುತ್ತೆ. ಸೊ ಅದಕ್ಕೆ ಯಾವ ಅಂಗಡಿ ಆದರೆ ಏನು ಅಂತ ಅಂದ್ಬಿಟ್ಟು ಜಂಗುದ್ ಕಡೆಗೆ ಬಂದ್ವಿ. ಅವರು ಗ್ರೀನ್ ಕಲರ್ ಸ್ಯಾರೀಸ್ ತೋರಿಸಿದ್ರು. ಸ್ಯಾರಿಯನ್ನು ಒಂದು ಸೆಲೆಕ್ಷನ್ ಮಾಡಿಕೊಂಡು ಪಕ್ಕದಲ್ಲಿ ಇಟ್ಟಿದ್ವಿ. ನಮಗೆ ಲೆಹಂಗಾಗೆ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಆಗ್ತಿತ್ತು, ಯಾವ ಕಲರ್ ತಗೊಳ್ಳೋದು, ಯಾವ ಥರ ಬಾರ್ಡ್ರ್ ಇರಬೇಕು ಅಂತ. ಅವರು ಗ್ರೇ ಕಲರಲ್ಲಿ ತಗೊಳ್ಳಿ ಅಂದರೆ ಸಿಲ್ವರ್ ಕಲರ್ ಚೆನ್ನಾಗಿ ಕಾಣುತ್ತೆ ಅಂತ. ಬಟ್ ನಮಗೆ ಸಿಲ್ವರ್ ಕಲರ್ ಚೆನ್ನಾಗಿ ಕಾಣುತ್ತೆ, ಬಟ್ ಈ ಫಂಕ್ಷನ್ಗೆ ಬೇಡ ಅಂತ ಅನ್ನಿಸ್ತು. ಸೊ ಹಾಗಾಗಿ ಬೇರೆ ಬೇರೆ ಹೊಸ ಕಲೆಕ್ಷನ್ಸ್ ಏನೇನು ಬಂದಿದೆ ಅದನ್ನೆಲ್ಲ ತೆಗ್ದು ಕೊಡ್ತಾಯಿದ್ರು. ಹಾಗೆ ನನಗೂ ಕೂಡ ಅಲ್ಲಿ ಬಾಕ್ಸ್ಗಳೆಲ್ಲ ಇತ್ತಲ್ಲ, ಕ್ಯೂರಿಯಾಸಿಟಿ ತಡೆಯೋಕ್ಕಾಗಲಿಲ್ಲ, ಹೋಗಿ ಅಲ್ಲೇ ನೋಡೋಣ ಅಂತ ಅಂದ್ಬಿಟ್ಟು ಎದ್ದೋಗಿ ನೋಡ್ತಾ ಇದ್ದೆ. ಹಾಗೆ ಅವರು ನೋಡಿ ಏನಿಲ್ಲ, ಒಂದು 200-300 ಹೆಚ್ಚು ಕಮ್ಮಿ ಇದೆ ಇಲ್ಲಿ, ಸೊ ನೋಡಿ ಅಂತ ಅಂದರು. ಅದಕ್ಕೆ ಎಲ್ಲ ಸೀರೆಗಳನ್ನೂ ನಾನು, ಅಕ್ಕ, ಅಮ್ಮ, ಆಂಟಿ ಎಲ್ಲರೂ ತೆಗ್ದು ನೋಡ್ತಾ ಇದ್ದೀವಿ. ಒಟ್ಟಿನಲ್ಲಿ ಸೀರೆ ಅಂತ ನೋಡೋಕೆ ಹೋದರೆ ಒಂದಕ್ಕಿಂತ ಒಂದು ಚೆನ್ನಾಗಿರುತ್ತೆ. ಬಟ್ ಕನ್ಫ್ಯೂಷನ್ ಆಗಿಬಿಡುತ್ತೆ ನಾವು ಒಂದು ಸ್ಯಾರಿ ತೊಗೊಳಕ್ಕೆ ಹೋದಾಗ, ಯಾವ ಸ್ಯಾರಿ ತೊಗೊಳ್ಳೋದಪ್ಪ ಅಂತ ಅಂದ್ಬಿಟ್ಟು. ಕಲರ್ಸು ಅಷ್ಟೇ, ಡಿಸೈನ್ಸು ಅಷ್ಟೇ. ಡಿಸೈನ್ ಇಷ್ಟ ಆದಾಗ ಒಂದೊಂದ್ಸಲಿ ಕಲರ್ ಇರೋದಿಲ್ಲ ಆ ಥರ. ಬಟ್ ಇವತ್ತು ನಾನು ಹೋಗಿರೋದು ಕಡೆ ಎಲ್ಲ ಕಲರ್ಸ್ ಇತ್ತು, ಎಲ್ಲ ಡಿಸೈನ್ಸ್ ಇತ್ತು. ಏನು ಕನ್ಫ್ಯೂಷನ್ ಅಂದರೆ ಕಲರ್ ಯಾವ್ದು ತೊಗೊಳ್ಳೋದು, ಯಾವ್ದು ಚೆನ್ನಾಗಿ ಕಾಣಿಸುತ್ತಲ್ಲ. ಹಾಗಾಗಿ ನಾರ್ಮಲ್ ಸೀರೆ ಆಗಿದ್ದಿದ್ರೆ ಯಾವುದೋ ಒಂದು ಅಂತ ಎತ್ಕೊಂಡ್ಬಂದ್ಬಿಡ್ತಿದ್ವಿ ಇಷ್ಟ ಆಗಿದ್ದು. ಬಟ್ ಲೆಹಂಗಾಗಿ ಎಲ್ಲ ಕಲರು ಚೆನ್ನಾಗಿ ಕಾಣುತ್ತೆ ಅನ್ನೋದು ನನಗೇನು ಗೊತ್ತಿಲ್ಲ. ಸೊ ಹಾಗಾಗಿ ಯಾವ್ದಾದ್ರು ಒಂದು ಚೆನ್ನಾಗಿರೋ ಕಲರ್ ತೊಗೊಳ್ಳೋಣ ಅಂತ ತೊಗೊಂಡು ಬಂದಿದ್ದೀವಿ. ಸೊ ಇದು ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ ಯಾವ್ಯಾವ ಸೀರೆ ಅಂತ. ಬಂದು ಮುದ್ದೆಗೆ ಒಯ್ದಿದ್ದೀನಿ. ಸೊ ಇಲ್ಲಿ ಸಾರು ಕೂಡ ರೆಡಿಯಾಗಿದೆ, ಒಗ್ಗರಣೆ ಏನೂ ಆಗ್ತಾಯಿಲ್ಲ. ಇಲ್ಲಿ ಅನ್ನ ಕೂಡ ಆಗಿದೆ. ಸೊ ಈಗ ಊಟ ಮಾಡೋದೇ ತಿರ್ಕೊಂಡು ಚಡ್ಡಿ ಕಿಲೆ ಇದು. ನಿನ್ರಲ್ಲ ರಗ್ಗು ಅಲ್ಲೈತಾ? ನನ್ನ ರಗ್ಗಿಲ್ಲ. ಗುಡ್ ಬಾಯ್. ನಾನು ವಾ ಈ ಕಡೆ ಮುತ್ಕೊಟ್ಟಿದ್ದು ಆ ಕಡೆ ಇಟ್ಕೊತೀಯಾ? ಬಾಯ್. ಊಟ ಮಾಡಿ ಬಿಗ್ ಬಾಸ್ ಎಲ್ಲ ನೋಡಿದ್ರು ನಮ್ಮ ಬೆಳ್ಳಿಗೆ ನಿದ್ದೆ ಬರಲ್ಲ. ಸೊ ಒಂದು ಸ್ವಲ್ಪ ತಾಟಾಡ್ಸಿ ನಾನು ಮನ್ಗದೆ. ಆಲ್ಮೋಸ್ಟ್ 11:30-12 ಗಂಟೆ ಹತ್ತತ್ರ ಆಗಿಬಿಡುತ್ತೆ. ಸೊ ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ. ಟೇಕ್ ಕೇರ್, ಲವ್ ಯು ಆಲ್, ಬಾಯ್.